ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಕರ್ನಾಟಕದ ಚೀಫ್ ಪೋಸ್ಟ್ ಮಾಸ್ಟರ್ ಡಾಕ್ಟರ್ ಚಾರ್ಲ್ಸ್ ಲೋಬೋ ನಿನ್ನೆ ಚಾಲನೆ ನೀಡಿದರು. ಬಳಿಕ ದೂರದರ್ಶನದೊಂದಿಗೆ ಈ ತ್ಯಾಜ್ಯದಿಂದ ಉಂಟಾಗುವ ಪರಿಸರ ಮಾಲಿನ್ಯವನ್ನು ತಡೆಯಲು ಸಾಹಸ್ ಮತ್ತು ಎನ್ಸಿಡೆ ಸರ್ಕಾರೇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ತ್ಯಾಜ್ಯ ಪೆಟ್ಟಿಗೆಯನ್ನು ಬಿಡುಗಡೆ ಮಾಡಲಾಗಿದೆ. ಮೊದಲ ಹಂತವಾಗಿ ಇದನ್ನು ಜಯನಗರದಲ್ಲಿ ಇಡಲಾಗುವುದು. ನಿರುಪಯುಕ್ತ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸಾರ್ವಜನಿಕರು ಈ ಡಬ್ಬಿಯಲ್ಲಿ ಹಾಕಬೇಕು ಎಂದರು. ಮಾಲಿನ್ಯವನ್ನು ಮತ್ತು ಹಾನಿಯನ್ನು ತಡೆಯಲಿಕ್ಕೆ ಅಂಚೆ ಇಲಾಖೆ ಒಂದು ಉತ್ತಮ ಹೆಜ್ಜೆಯನ್ನು ತೆಗೆದುಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಮತ್ತು ಎನ್ಸೈಡ್ ಎಂಬ NGO ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಎನ್ವಿರಾನ್ಮೆಂಟ್ ಅವೇರ್ನೆಸ್ ಯೋಜನಾ ಸಮನ್ವಯಾಧಿಕಾರಿ ಸುಮಾ, ಎಲೆಕ್ಟ್ರಾನಿಕ್ ವಸ್ತುಗಳಿಂದಾಗುವ ಮಾಲಿನ್ಯ ತಡೆಯುವುದು ಇದರ ಉದ್ದೇಶ ಎಂದರು. 10 ವಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಜಯನಗರ್, JP ನಗರ್, ಬನಶಂಕರಿ, ಬೈರಸಂದ್ರ ಮತ್ತೆ ಬೊಮ್ಮನಹಳ್ಳಿ ಝೋನ್ ಅಲ್ಲಿ ಎಲ್ಲ ಬ್ಯಾಂಗ್ಳೂರ್ ಸೆಂಟರ್ಸ್ ಅಲ್ಲೂ ಡ್ರಾಪ್ ಔಟ್ ಬಾಕ್ಸಸ್ ಇಟ್ಟಿದ್ದೀವಿ. ಜನರಲ್ ಪಬ್ಲಿಕ್ ಅಲ್ಲಿ ಹೋಗಿ ಅವ್ರ ಈ ವೇಸ್ಟ್ ನ ಡ್ರಾಪ್ ಮಾಡಬಹುದು. ಅಂಚೆ ಕಚೇರಿಯ ಗ್ರಾಹಕ ಜೀವನ್ ರಾವ್ ಈ ತ್ಯಾಜ್ಯ ಕುರಿತು ಜಾಗೃತಿ ಮೂಡಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಮಾಡ್ತಾ ಇದ್ರೆ ಬೆಂಗಳೂರು ನಗರ ಸ್ವಚ್ಛವಾಗಿರುವುದಕ್ಕೆ ಅನುಮಾನವೇ ಇಲ್ಲ. ಇದನ್ನು ನಮ್ಮ ಜನರಲ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿರೋದ್ರಿಂದ ನಾವು ಇದನ್ನು ಸ್ವಾಗತಿಸ್ತಾ ಇದ್ದೀವಿ. ಅಧಿಕಾರಿಗಳು ಈ ತ್ಯಾಜ್ಯ ಸುರಿಯುವ ಪೆಟ್ಟಿಗೆ ಬಗ್ಗೆ ಮಾಹಿತಿ ನೀಡಿದರು. ಗೋವಾ ಮುಖ್ಯಮಂತ್ರಿ ಮನೋಹರ್ ಪರಿಕರ್